ಪಟ್ಟದೇವರ ಜನ್ಮದಿನ, ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ. ಹಿರೇಮಠ ಸಂಸ್ಥಾನದಿಂದ ಗಡಿಯಲ್ಲಿ ಶಿಕ್ಷಣ ಕ್ರಾಂತಿ. ಔರದ್ ಕನ್ನಡ ಮಠವೆಂದೇ ಖ್ಯಾತಿ ಪಡೆದಿರುವ ಹಿರೇಮಠ ಸಂಸ್ಥಾನವು ಗಡಿಭಾಗದಲ್ಲಿ ಶಿಕ್ಷಣ ಕ್ರಾಂತಿ ಮಾಡುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶಿವಕುಮಾರ ಘಾಟೆ ಹೇಳಿದರು. ಬುಧವಾರ ಪಟ್ಟಣದ ರಮಾಬಾಯಿ ಅಂಬೇಡ್ಕರ್ ವೃದ್ಧಾಶ್ರಮದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರ ಜನ್ಮದಿನದ ನಿಮಿತ್ತ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ಜನರು ಬೀದರ ಕಡೆಗೆ ನೋಡುವಂತೆ ಶಿಕ್ಷಣ ಕ್ರಾಂತಿ ಮಾಡಿದೆ ಎಂದರು. ಗುರುಬಸವ ಪಟ್ಟದೇವರು ಅವರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತೋರಿಸಿದ್ದ ದಾರಿಯಲ್ಲಿ ನಡೆದು ಬಂದಿದ್ದಾರೆ. ಅವರಿಂದ ಇನ್ನೂ ಹಿರೇಮಠ ಸಂಸ್ಥಾನ ಎತ್ತರಕ್ಕೆ ಬೆಳೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಿಮ್ಮಲ್ಲಿರುವ ದುಶ್ಚಟಗಳನ್ನು ಜೋಳಿಗೆಗೆ ಹಾಕಿ ಎಂದು ದುಶ್ಚಟ ಬಿಡಿಸಲು ಗುರುಬಸವ ಪಟ್ಟದೇವರು ಜೋಳಿಗೆ ಹಿಡಿದಿದ್ದಾರೆ. ದುಶ್ಚಟದಿಂದ ಮಾನವ ಜನ್ಮ ದುರ್ಬಲವಾಗಿದೆ. ಬದುಕು ಸಾರ್ಥಕತೆಯಿಂದ ತುಂಬಿರಬೇಕು. ವ್ಯಸನ ಮುಕ್ತರಾಗಿ ಬಾಳಿದ್ರೆ ಜೀವನ ಸಾರ್ಥಕವಾಗುತ್ತದೆ. ವ್ಯಸನ ಮುಕ್ತ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಪಣ ತೊಡಬೇಕು. ಈ ನಿಟ್ಟಿನಲ್ಲಿ ಗುರುಬಸವ ಪಟ್ಟದೇವರು ಮಾದರಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಶ್ರೀ ಕಾರ್ಯಕ್ಕೆ ಕೊಂಡಾಡಿದರು. ಸಿದ್ದರಾಮೇಶ್ವರರ ಪಿಯು ಕಾಲೇಜಿನ ಪ್ರಾಂಶುಪಾಲ ನವಿಲ ಕುಮಾರ ಉದ್ಗಾರ ಮಾತನಾಡಿ, ಗುರುಬಸವ ಪಟ್ಟದೇವರು ದುಶ್ಚಟದ ಜೋಳಿಗೆ ಹಾಕಿ ಮಾದರಿಯಾಗಿದ್ದಾರೆ. ಅಲ್ಲದೆ ಈ ಭಾಗದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಆದ್ದರಿಂದ ಜೆಇಇ ನೀಟ್ನಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಂದರು. ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷ ಶಿವಾನಂದ ಮೆಕ್ತೇದಾರ್, ರಮಾಬಾಯಿ ಅಂಬೇಡ್ಕರ ವೃದ್ಧಾಶ್ರಮದ ಅಧ್ಯಕ್ಷೆ ಪಾರಮ್ಮ, ಕಾರ್ಯದರ್ಶಿ ನರಸಿಂಗ ವಾಘಮಾರೆ, ಉಪನ್ಯಾಸಕರಾದ ಸುಧಾ ಕೌಟಿಗಿ, ವನದೇವಿ ಎಕ್ಕಳೆ, ಪ್ರಿಯಾಂಕಾ ಗೊನ್ನಳಿಕರ, ಅಶ್ವಿನಿ ಹಿಂದೋಡಿ, ಮಹಂತೇಶ ಪಂಚಾಳ, ಜಿತೇಂದ್ರ ಡಿಂಗಿ, ಶಿವಪುತ್ರ ಧರಣಿ ಸೇರಿದಂತೆ ಅನೇಕರಿದ್ದರು. ಇದಕ್ಕೂ ಮುಂಚೆ ಸಂಧಾಪುರ ಸಿದ್ದರಾಮೇಶ್ವರ ಪಿಯು ಕಾಲೇಜಿನಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನ ಪೀಠಾಧಿಪತಿ ಗುರುಬಸವ ಪಟ್ಟದೇವರ ಜನ್ಮದಿನದ ನಿಮಿತ್ತ ಅವರ ಜೀವನದ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ನಡೆಯಿತು. ವೈಷ್ಣವಿ ಸಿದ್ದಪ್ಪ ಪ್ರಥಮ ಬಹುಮಾನ, ಮಾಸುಮಾ ಹಿಮಾಯತ್ ಆಲಿ ದ್ವಿತೀಯ ಬಹುಮಾನ, ಭವಾನಿ ಪ್ರೇಮನಾಥ್ ತೃತೀಯ ಸ್ಥಾನ ಪಡೆದಿದ್ದು ಇವರನ್ನು ಗುರುತಿಸಿ ಗೌರವಿಸಲಾಯಿತು. ವರದಿ ಸಂಜಯ್ ರಾಠೋಡ್.